Karnataka's Gadag district, the challenges faced by farmers are immense. More than 80% of farmers, most of whom are small and marginal, depend solely on rain-fed agriculture. But with erratic rainfall patterns due to climate change, they face the constant threat of agricultural failures. With an average annual rainfall of 641.6 mm spread over just 43 days, Gadag is a drought-prone region. Summer highs soar to 37 to 38 degrees Celsius, making water scarcity a harsh reality. The consequences are dire, leading to increased rural to urban migration as farmers struggle to make ends meet throughout the year. But there is hope on the horizon. Sankalpa Rural Development Society, in collaboration with SBI Foundation, has launched a groundbreaking initiative, Raita Bandhu, meaning the farmer's friend. Inaugurated on World Water Day, the 22nd of March 2023, this initiative is the dream project of Sankalpa Rural Development Society. Thanks to the support of SBI Foundation, they have been able to purchase a dedicated excavator and are working tirelessly to transform the agricultural landscape. The primary objectives of the Raita Bandhu project include creating new farm ponds, rejuvenating community ponds, and constructing farm bunds. These interventions enhance irrigation facilities and support farmers in their crucial need for water in and around the adopted villages under the Gram Sanksham program. ನಾವು SBI ಫೌಂಡೇಶನ್ ಗ್ರಾಮ ಸಕ್ಷಮ್ ಎಂಬ ಯೋಜನೆ ಅಡಿಯಲ್ಲಿ ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ 14 ಹಳ್ಳಿಯಲ್ಲಿ ಸುಮಾರು 14 ಹಳ್ಳಿ ಮತ್ತು 4 ಪಂಚಾಯಿತಿಯಲ್ಲಿ ನಾವು 22 ಕೆರೆಗಳನ್ನು ಹೂಳು ತೆಗೆದುಕೊಟ್ಟಿದ್ದೀವಿ ಸರ್. ನಾವು ಹೂಳು ತೆಗೆದುಕೊಡ್ತೀವಿ, ಬಟ್ ಬಂದಂಥ ಮಣ್ಣನ್ನು ನಾವು ನಿಮ್ಗೆ ಫ್ರೀ ಕೊಡ್ತೀವಿ, ನಾವು ಯಾವುದೇ ರೀತಿ ಚಾರ್ಜ್ ಮಾಡಲ್ಲ ಅಂತ ಹೇಳಿದ್ವಿ. ಯಾಕಂದರೆ ಆ ಮಣ್ಣು ಅವರಿಗೆ ಅವ್ರ ಹೊಲಕ್ಕೆ ಯೂಸ್ ಆಕೈತಿ. ಆ ಬಂಡಿಂಗನ ಆಯಿತು, ಸರೌಂಡಿಂಗು, ಮತ್ತು ಈ ಮಣ್ಣು ಚಲೋ ಇರ್ತಕ್ಕಂಥ ಮಣ್ಣು ಹೊಲಕ್ಕೂ ಆಯಿತು. ಸೊ ಇದು ಗೊಬ್ಬರ ಹಾಕೋದಕ್ಕಿಂತ ಅದು ಬೆಸ್ಟ್ ಮಣ್ಣು. ಈ ಥರ ಅದಕ್ಕೂ ಅವರಿಗೆ ಹೆಲ್ಪ್ ಮಾಡಿದ್ವಿ. 1 ಎಕರೆ ಪ್ರದೇಶದಲ್ಲಿ ಸುಮಾರು 1300ಕ್ಕಿಂತ 1500 ಟ್ರ್ಯಾಕ್ಟರ್ ಮಣ್ಣು ಬಂತು. ಕೆರೆನ ಸುಮಾರು 15ರಿಂದ 20 ದಿವಸ ಅದನ್ನು ಮಣ್ಣು ತೆಗೆದಿದ್ದೀವಿ. ಸೊ ಅದು ಅವರು ಮಣ್ಣು ತೊಗೊಂಡು ಹೋಗಿ ಅದು ತಮ್ಮ ಹೊಲಕ್ಕೆ ಅದಕ್ಕೆ ಅವ್ರಿಗೆ ಬೆನಿಫಿಟ್ ಆಯಿತು. ಇಲ್ಲಿವರೆಗೆ ನಾವು ಓವರಾಲ್ 22 ಎಕರೆದೊಳಗೆ ಸುಮಾರು 5 ಮಿಲಿಯನ್ ನೀರನ್ನು ನಾವು ಅಂತರ್ಜಲಕ್ಕೆ ಸ್ಟೋರೇಜ್ ಮಾಡ್ತೀವಿ. ಒಂದು ಊರಿನ ಕೆರೆಗೆ ಸುಮಾರು ಒಂದು 100ರಿಂದ 170 ಎಕರೆಗೆ ಇದು ಬಂಡಿಂಗು ಮತ್ತು ಅದು ಹೊಲಕ್ಕೆ ಅವ್ರು ನೀರು ಹಾಕಿಸ್ಕೊಂಡಿದೆ. 65 ರೈತರಿಗೆ 380 ಎಕರೆ ಬದುವು ಮಾಡಿಕೊಟ್ಟಿದ್ದೀವಿ. 22 ಕೆರೆ ಕಂಪ್ಲೀಟ್ ಮಾಡಿದ್ದೀವಿ. ನಂತರ ಸಣ್ಣ ಕೆರೆಗಳು 20 ಸಣ್ಣ ಕೆರೆಗಳಂದರೆ 20 ಮೀಟ್ರು ಒಳಗೆ 3 ಮೀಟ್ರ್ ಇರ್ತಕ್ಕಂಥ ಡೆಪ್ತ್ ಇರ್ತಕ್ಕಂಥ ಕೆರೆಗಳು ಮಾಡಿದ್ದೀವಿ. ಅಲ್ಲಿ ಕೂಡ ನಾವು ಸುಮಾರು ಒಂದು 80 ಎಕರೆಗೆ ಕ್ರಿಟಿಕಲ್ ಇರಿಗೇಷನ್ ಅಂತ ಕರಿತೀವಿ ನಮ್ಮ ಭಾಗದಲ್ಲಿ. ಅವಾಗ ನಾವು ಏನು ಕೃಷಿ ಹೊಂಡ ಮಾಡ್ಕೊಂಡಿರ್ತಾರೆ ಆ 4ರಿಂದ 5 ಎಕರೆಗೆ ಅದು 100% ಆ ಕ್ರಿಟಿಕಲ್ ಇರಿಗೇಷನಲ್ಲಿ ನಾವು ಡೀಸೆಲ್ ಪಂಪ್ ಹಾಕಿ ಸ್ಪ್ರಿಂಕ್ಲರ್ ಮಾಡ್ಕೊಂಡು ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೆ ನಮಗೆ SBI ಫೌಂಡೇಶನ್ ಮತ್ತು ಸಂಕಲ್ಪ ಸಂಸ್ಥೆ ಎರಡೂ ಜಂಟಿಯಾಗಿ ಮುಂಡರಗಿ ಭಾಗದೊಳಗೆ 46 ಕೆರೆಗಳು, ಸಣ್ಣ ಕೆರೆಗಳು, 22 ದೊಡ್ಡ ಕೆರೆಗಳನ್ನು ಮಾಡಿಕೊಟ್ಟಿದ್ದೀವಿ ಸರ್. A farm pond, a key element of the initiative, serves as an ideal water storage solution, collecting surface runoff and providing a lifeline during lean periods. As we clean and rejuvenate the community lakes and ponds, the sediment excavated during the process is provided to farmers, enriching their agricultural land and fostering the growth of healthy soil for their farms. ಗ್ರಾಮದೊಳಗೆ ಸಂಕಲ್ಪ ಸಂಸ್ಥೆ ಬಂದು ನಮ್ಮ ಹಿರಿಯರು ಕೂಡಿಸಿ ಈ ಮುರುಡಿಕೆರೆ ಹೂಳು ಎತ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ಒಪ್ಕೊಂಡ್ವಿ. 100 ಟ್ರ್ಯಾಕ್ಟರ್ಗಳ ರೈತ ತಮ್ಮ ಸ್ವಂತ ಟ್ರ್ಯಾಕ್ಟರ್ಗಳನ್ನು ತೊಗೊಂಬಂದು ಅವರು JCB ಸುಮಾರು 4ರಿಂದ 5 ಫೂಟ್ JCB ಆಳವಾಗಿ ತೆಗೆದು ಆ ಮಣ್ಣನ್ನು ನಾವು ರೈತರು ಒಂದು 50ರಿಂದ 60 ಎಕರೆಗೆ ತಮ್ಮ ಹೊಲಕ್ಕೆ ಹಾಕ್ಕೊಂಡಿವಿ. 1 ಎಕರೆ ಸಂಪೂರ್ಣವಾಗಿ ಹೂಳು ತೆಗೆದೀವಿ. ಇದರಿಂದ ನಮ್ಮ ಕೆರೆಗೆ ಜಲ ನಿಲ್ಲಕ್ಕೆ ಅನುಕೂಲ ಆಯ್ತು ಮತ್ತು ರೈತರಿಗೆ ಫಲವತ್ತಾದ ಮಣ್ಣು ಬಿದ್ದು ಮುಂದೆ ರೈತರಿಗೆ ಅನುಕೂಲ ಆಯ್ತು.
ಈ ರೀತಿಯಾಗಿ ನಮ್ಗೆ ಉಪಯೋಗ ಐತಿ. ನಾವು ಯಾವತ್ತು ಸಂಕಲ್ಪ ಸಂಸ್ಥೆಗೆ ಆಭಾರಿ ಆಗಿದ್ದೀವಿ. ಈ ಮಣ್ಣು ಏನಿದೆ ಅಲ್ಲ 10 ಗಾಡಿ ಸಗಣಿ ಗೊಬ್ಬರದ ಫಲವತ್ತತೆ ಈ ಮಣ್ಣಿದೆ. ಅದಕ್ಕೆ ಇಲ್ಲಿ 1 ಎಕರೆ ಇವರು ಕೆರೆ ಮಾಡಿಸ್ಲಿಕ್ಕತ್ತಾರಲ್ಲ, ಅವರು ಮಾಡಿಸ್ಲಿಕ್ಕತ್ತಿಂದ ನಮ್ಗೆ ಹೊಲಗಳಿಗೆ ಮಣ್ಣು ನಮ್ಮ ಮೊದ್ಲಾಗ ಒಂದು ಗಾಡಿಗೆ ಒಂದು ಟ್ರಿಪ್ಪಿಗೆ 100 ರೂಪಾಯಿ ಕೊಟ್ಟು ಹೇರ್ತಿದ್ವಿ. ಈಗ ಈ SBದವ್ರು ಬಂದು ಮಾಡಿಸ್ಲಾಕತ್ತಾರಲ್ಲ, ಅವರು ಫ್ರೀ ತುಂಬಿದ್ದಾರೆ ನಮ್ಗೆ. ಇಷ್ಟು ದಿನ ಒಂದು ಸಾಧಾರಣ ಅಂದ್ರೆ 15ರಿಂದ 20 ದಿನ ಆಗಕ್ಕೆ ಬಂದಿದೆ ಇಲ್ಲಿ ಕೆಲಸ ನಡೆದ. ಫ್ರೀ ತುಂಬಿ ಭಾಳ ಅನುಕೂಲ ಆಗಿದೆ. ಬೇಸಿಗೆ ಒಳಗೆ ಇಲ್ಲಿ SB ಅವ್ರ ವತಿಯಿಂದ ಹಲವಾರು ಕೆರೆಗಳನ್ನು ವೆಂಕಟಾಪುರ ಗ್ರಾಮಕ್ಕೆ ಹೂಳೆತ್ತುವುದರಿಂದ ಕೆಲವೊಬ್ಬ ರೈತರಿಗೆ ಬದು ನಿರ್ಮಾಣ ಆಗಲಿ, ಹೊಲದ ತೆಗ್ಗುಗಳನ್ನು ಮುಚ್ಚೋದಾಗಲಿ, ಆಮೇಲೆ ಅದರಿಂದ ಮತ್ತೆ ನೀರು ಸ್ಟಾಕ್ ಆಗಿ ರೈತರಿಗೆ ಏನು ಅನುಕೂಲ, ಹೂಳು ಎತ್ತುವುದರಿಂದ ಇಲ್ಲಿ ರೈತರಿಗೆ ಅನುಕೂಲ ಐತಿ. ಹೂಳು ಎತ್ತೋದು ಪ್ರಮುಖ ಯಾಕಪ್ಪ ಅಂತಂದ್ರೆ, ಈ ಹೂಳು ಎತ್ತದೇ ಹೋತಪ್ಪ ಅಂದ್ರೆ ಮಳೆ ಆದ ನೀರು ಸರಾಗವಾಗಿ ಹೋಗಿಬಿಡ್ತೈತಿ ರೀ, ನೀರು ಸ್ಟಾಕ್ ಆಗೋದಿಲ್ಲ. ಆದ್ದರಿಂದ ರೈತರಿಗೆ ಹೂಳು ಎತ್ತುವುದರಿಂದ ಭಾಳ ಅನುಕೂಲ ಐತಿ ರೀ. ಇದು ಎಲ್ಲ ರೈತರು ಬದುಕ್ತಾರೆ. ಈ SBI ಕಂಪ್ನಿ ನಮ್ಗೆ ಈ ಹೋಳು ಎತ್ತಿದ್ರಿಂದ ನಮ್ಮ ಈರುಳ್ಳಿ ಬೆಳೀಲಿಕ್ಕೆ ಅನುಕೂಲ ಆಗೈತೆ ರೀ ಅದು. ಮತ್ತು ಈ ಒಂದು 4 ಎಕರೆಗೆ ನೀರು ಕಾಣಿಸೀವಿ, 1 ಎಕರೆ ಶೇಂಗಾಕ್ಕೂ ನೀರು ಕಾಣಿಸೀವಿ ಇದರಿಂದ. ಮತ್ತು ಹೆಚ್ಚುವರಿ ನೀರು ಮಗ್ಲವ್ರಿಗೆ ಮತ್ತು ಕೆರೆಗೆ ಸ್ಟಾಕ್ ಮಾಡೋಕ್ಕೂ ಅನುಕೂಲ ಆಗೈತೆ. ಅದು ನೀರು ಬಂದಿರೋದ್ರಿಂದ ಹೊಲಕ್ಕೆ ಸುತ್ತರದ ಬದು ನಿರ್ಮಾಣಕ್ಕೆ ಆ ಹೋಳು ಎತ್ತಿದ ಮಣ್ಣು ಅನುಕೂಲ ಆಗೈತೆ ರೀ. The Raita Bandhu initiative comprises of a total of 14 village ponds, 22 community ponds, 20 small and marginal farm ponds, and 60 farm bunding works aimed at small and marginal farmers in Mundaragi Taluk in Gadag district. Together, Sankalpa Rural Development Society and SBI Foundation are bringing about positive change, providing sustainable solutions to the water crisis and ensuring a brighter future for the hard-working farmers of Gadag district.